ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು, ಎಲ್ರಿಗೂ ಗೊತ್ತಿರುತ್ತೆ ಏನು ಬಿಸಿ ಬಿಸಿ ಸುದ್ದಿ ಅಂತ. ಎಸ್, RCBಯ ನ್ಯೂ ಕ್ಯಾಪ್ಟನ್ ಒಂದು ನ್ಯೂ ಏರಾ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ರಜತ್ ಪತಿದಾರ್ ಅವರು RCB ಹೊಸ ಕ್ಯಾಪ್ಟನ್ ಆಗಿದ್ದಾರೆ. ಗುರು, ನಮ್ಮ ತಂಡನ ಹೆಂಗೆ ಕರ್ಕೊಂಡು ಹೋಗ್ತಾರೆ, ಏನು ಕತೆ ಅಂತ ಮುಂದೆ ಮಾತಾಡೋಣ. ಆ್ಯಂಡ್ ಏನಂದರೆ ಒಳ್ಳೆ ನಿರ್ಧಾರ ಗುರು. ಹೇಳ್ಬೇಕು ಅಂತಂದರೆ ನನಗೆ ಕೇಳಿದ್ರೆ ಒಳ್ಳೆ ನಿರ್ಧಾರ, ಸೂಪರ್ ನಿರ್ಧಾರ ಅಂತ ಹೇಳ್ಬೋದು, ಸೂಪರ್ ಡಿಸಿಷನ್ ಅಂತ ಹೇಳ್ಬೋದು. ಏನಕ್ಕಂತಂದರೆ ಇವರು ಮುಂದೆ ನೋಡ್ತವ್ರೆ ಒಂದು 10 ವರ್ಷ ಬಿಡಿ, ಒಂದು 5 ವರ್ಷ, 3-4 ಅಂದರೆ ಇವಾಗ 3 ವರ್ಷ ಅಂದರೆ ನಮ್ಮ ಕೊಹ್ಲಿ ಕಾಕನೇ ಇರ್ತಿದ್ರು. ಬಟ್ ಇವ್ರು 10 ವರ್ಷ ನೋಡ್ತವ್ರು ಅನ್ಸುತ್ತೆ ಮೋಸ್ಟ್ಲಿ. ಅದಕ್ಕೆ ನಮ್ಮ ರಜತ್ ಪತಿದಾರ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಕೇಪಬಲ್ ಇದ್ದಾರೆ ಗುರು ಆ ಥರ ಆಡೋಕ್ಕೆ. ಸೀರಿಯಸ್ಲಿ ಒಳ್ಳೆ ಪ್ಲೇಯರು, ಸ್ಪಿನ್ಗಂತೂ ಎತ್ತಿ ಬಿಸಾಕ್ತಾರೆ, ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಾರೆ, ಸೈಕಾಗಿ ಆಡ್ತಾರೆ. ಸೊ ಅವರು ಕ್ಯಾಪ್ಟನ್ ಆಗಿದ್ದು ಒಳ್ಳೆ ವಿಷಯ. ಆ್ಯಂಡ್ ಇವ್ರದ್ದು ಸ್ಟ್ಯಾಟ್ಸು ಮತ್ತು ಇವ್ರು ಬಂದಿರೋ ರೀತಿ ಅದೆಲ್ಲ ನೋಡೋದಾದರೆ ಅದು ಅಂತೂ ಕ್ರೇಜ್ ಇದೆ ಗುರು. ಆ್ಯಂಡ್ ಇವತ್ತು ನಡೆದಿರೋ ಒಂದು ಇವೆಂಟ್ ಬಗ್ಗೆನೂ ಹೇಳ್ಬೇಕಲ್ಲಪ್ಪ. 11:00 ಅನೌನ್ಸ್ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು. ಸೊ 12 ಗಂಟೆಗೆ ಅನೌನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಇವರು ನಮ್ಮ ಕೊಹ್ಲಿ ಕಾಕನೂ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ ಗುರು ರಜತ್ ಪತಿದಾರ್ ಅವ್ರಿಗೆ. ನಿಮ್ಮದು ಒಂದು ಹೊಸ ಏರಾನ ರೆಡಿ ಮಾಡಿ ನಾವು ಹೊಸ ಏರಾನ ಸ್ಟಾರ್ಟ್ ಮಾಡ್ತಿದ್ದೀರಾ. ಸೊ ಆ ಏರಾ ಚೆನ್ನಾಗಿರಲಿ, ಸೂಪರ್ ಆಗಿರಲಿ. ಆ್ಯಂಡ್ RCB ಫ್ಯಾನ್ಸ್ ಅಂತೂ ಅವರಂತೂ ನಾವು ಫ್ಯಾನ್ಸ್ ಅಂತೂ ಗೊತ್ತಿರೋದೇ ಅಲ್ವಾ. ಯಾರೇ ಕ್ಯಾಪ್ಟನ್ ಆಗಲಿ ಒಟ್ಟಿನಲ್ಲಿ RCB ಟ್ರೋಫಿ ಗೆಲ್ಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಏನಂದರೆ ಈ ಕಡೆ ನೋಡಿದ್ರೆ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಮತ್ತು ರಜತ್ ಪತಿದಾರ್ ಆ್ಯಂಡ್ ಕೊಹ್ಲಿ ಕಾಕ 4 ಜನ ಕಂಟೆಂಡರ್ಸ್ ಥರ ಅನ್ನೋ ಥರ. ನಮ್ಮ ಕೊಹ್ಲಿ ಕಾಕ ಆ 4 ಜನರಲ್ಲಿ ಕಂಟೆಂಡರ್ ಆಗಿ ಇರೋಕ್ಕೆ ಚಾನ್ಸ್ ಇಲ್ಲ. ಅವರಂತೂ ಡೈರೆಕ್ಟಾಗಿ ಇದ್ದಿದ್ದರೆ ಕ್ಯಾಪ್ಟನ್ ಕೊಹ್ಲಿನೇ ಅಂತ ಅನೌನ್ಸ್ ಮಾಡಿರೋರು. ಬಟ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ಸಾಕಾಗಿದೆ ಗುರು, ನಾನು ಫ್ರೀ ಬೋರ್ಡ್ ಥರ ಆಡೋಣ ಅಂತ ಅಂದ್ಕೊಂಡಿದ್ರು. ಸೊ ಈ ಕಡೆ ರಜತ್ ಪತಿದಾರ್ನ ಕ್ಯಾಪ್ಟನ್ ಮಾಡಿದ್ದಾರೆ. ಏನಕ್ಕಂದರೆ ಪರ್ಫಾರ್ಮೆನ್ಸು ಹಂಗಿದೆ ಗುರು. ಆ್ಯಂಡ್ ಸ್ಮ್ಯಾಟ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಆ್ಯಸ್ ಎ ಕ್ಯಾಪ್ಟನು ಸೈಕಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಏನಂದರೆ ಆಕ್ಷನ್ ಮುಗಿದ್ಮೇಲೆ ನಾನೇ ಹೇಳಿದ್ದೆ ಕ್ಯಾಪ್ಟನ್ ಕೊಹ್ಲಿ, ಈ ತಂಡಕ್ಕೆ ಕ್ಯಾಪ್ಟನ್ ಕೊಹ್ಲಿನೇ ಆಗ್ತಾರೆ ಅಂತ. ಆ ಟೈಮಲ್ಲಿ ಹಂಗೆ ಅನಿಸಿತು ಗುರು. ಬಟ್ ಇವರು ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ಮ್ಯಾಟಲ್ಲಿ ಇವರು ತಂಡನ ಹೆಂಗೆ ಒಂದು ಕ್ಯಾಪ್ಟನ್ ಆಗಿ ಹೆಂಗೆ ತಂಡನ ಮುಂದಕ್ಕೆ ತೊಗೊಂಡೋದ್ರು ಗೊತ್ತಾ, ಕ್ರೇಜ್ ಆಗಿ ತೊಗೊಂಡೋದ್ರು. ಅದಕ್ಕೆ ರಜತ್ ಪತಿದಾರ್ ಒಳ್ಳೆ ನಿರ್ಧಾರ ಅಂತ ಹೇಳ್ಬೋದು. ಇನ್ನು ನಮ್ಮ ಪಟ್ಟಿದಾರ್ ಅಣ್ಣನ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಗುರು, ಹೋದ ವರ್ಷ ಅಂತೂ 395 ರನ್ ಹೊಡೆದಿದ್ದಾರಪ್ಪ, 177 ಸ್ಟ್ರೈಕ್ ರೇಟು. ಅದೇನು ಗೊತ್ತಾ, ಫಸ್ಟ್ ಒಂದು 7 ಮ್ಯಾಚು ಓಕೆ ಹೆಂಗೆ ಹಿಂಗೆ ಆಡ್ತವ್ರೆ ಪಟ್ಟಿದಾರ್, ಬೆನ್ನೆಲುಬಾಗಿದ್ರು ನಮ್ಮ ಒಂದು RCB ತಂಡಕ್ಕೆ. ಯಾಕೆ ಹಿಂಗೆ ಆಡ್ತಾರೆ ಅನ್ನೋಷ್ಟರಲ್ಲಿ ಸೆಕೆಂಡ್ ಒಂದು ಸ್ಟೇಜ್ ಬರುತ್ತಲ್ಲ, ಆ ಟೈಮಲ್ಲಿ 1% ಕ್ವಾಲಿಫೈ ಆಗಬೇಕು ಅಂತ ಇರುತ್ತೆ. 1% ಇದ್ದಾಗ ಎಲೆಕ್ಟ್ರಿಫೈಯಿಂಗ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ ಗುರು. 50 ಮೇಲೆ 50 ಅದು 25-26 ಬಾಲ್ಗೆಲ್ಲ ಹೊಡಿತಾರೆ. ಸೊ ಆ ಥರ 395 ರನ್ನು 177 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಸೊ ಅದು ಹೋದ ವರ್ಷ ಪರ್ಫಾರ್ಮೆನ್ಸು ಗುರು. ಈ ವರ್ಷ ಏನು ಹೇಳು ನೀನು ಅಂತಂದರೆ ಸ್ಮ್ಯಾಟಲ್ಲಿ ಸೈಕಾಗಿ ಆಡಿದ್ದಾರೆ ಗುರು. 428 ರನ್ ಏನೋ ಹೊಡೆದಿದ್ದಾರೆ. ಎಷ್ಟು ಅಂದರೆ ಒಂದು 61 ಎವರೇಜ್ ಏನೋ ಇದೆ. 9 ಇನ್ನಿಂಗ್ಸಲ್ಲಿ ಹೊಡೆದಿದ್ದಾರೆ ಗುರು. ಅದು 186 ಸ್ಟ್ರೈಕ್ ರೇಟ್ ಬೇರೆ. ಆ್ಯಂಡ್ ಮೋರ್ ಓವರ್ ಅವರು ಮಧ್ಯಪ್ರದೇಶದ ಕ್ಯಾಪ್ಟನ್ ಬೇರೆ. ಸೊ ಮಧ್ಯಪ್ರದೇಶ ಟೀಮ್ನವರು ಫೈನಲ್ವರೆಗೂ ತೊಗೊಂಡೋಗಿದ್ರು. ಮುಂಬೈ ವರ್ಸಸ್ ಮತ್ತು ಮಧ್ಯಪ್ರದೇಶ್ ವರ್ಸಸ್ ಮುಂಬೈ ಫೈನಲ್ ನಡೀತು. ಅಲ್ಲಿ ಸ್ವಲ್ಪ ಆ ಕಡೆ ಆಯಿತು. ಅಂದರೆ ಇವರು ಆಡಿದ್ದಾರೆ 81 ರನ್ ಏನೋ ಹೊಡೆದಿದ್ದಾರೆ. ಬಟ್ ಅಂದರೆ ಸೋತ್ರು ಪರವಾಗಿಲ್ಲ. ಬಟ್ ಆದರೂ ಅವರು ಮುನ್ನಡೆಸ್ಕೊಂಡು ಹೋಗಿದಂಥ ರೀತಿ ಸೈಕಾಗಿತ್ತು. ನಾವು ಆ್ಯಕ್ಚುಲಿ ಲೈವಲ್ಲೂ ಡಿಸ್ಕಸ್ ಮಾಡಿದ್ವಿ, ರಜತ್ ಪತಿದಾರ್ ಒಳ್ಳೆ ಆಪ್ಷನ್ ಅಂತ. ಆಫ್ಟರ್ ಕ್ಯಾಪ್ಟನ್ ಕೊಹ್ಲಿ, ನಮ್ಮ ಕೊಹ್ಲಿ ಕಾಕ ಆಗಲಿಲ್ಲ ಅಂದರೆ ಪಕ್ಕ ರಜತ್ ಪತಿದಾರೇ ಆಗ್ತಾರೆ ಅಂತ. ಆ್ಯಂಡ್ ಕೃಣಾಲ್ ಪಾಂಡ್ಯ ಅವರೆಲ್ಲ ಇವಾಗ ಕೃಣಾಲ್ ಪಾಂಡ್ಯ ಮತ್ತು ಭುವಿ ಅವರು ಇವಾಗ ಬಂದಿರೋದಲ್ವಾ. ಸೊ ಆ ಸರ್ಕಮ್ಸ್ಟೆನ್ಸಸ್ಗೆ ಹೊಂದ್ಕೊಳ್ಳೋಕ್ಕೆ 1 ವರ್ಷ ಆದರೂ ಬೇಕಲ್ವಾ. ಸೊ ಸಡನ್ ಆಗಿ ಅವ್ರನ್ನ ಕ್ಯಾಪ್ಟನ್ ಮಾಡೋದು ಏನಕ್ಕೆ ಅಂತ ಈ ಕಡೆ ನಮ್ಮ ರಜತ್ ಪತಿದಾರ್ ಮಾಡಿದ್ದು ಒಳ್ಳೇದೇ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಆಬ್ವಿಯಸ್ಲಿ ಕೊಹ್ಲಿ ಕಾಕ ಅವರು ಸೂಪರಾಗಿ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳಿದ್ರು. ನಮ್ಮ ಫ್ಯಾನ್ಸ್ ಅವರು ರೊಚ್ಚಿದ್ ಬಿಟ್ಟವ್ರೆ. ನೋಡ್ಬೇಕು ಈ ಏರಾನ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇದು ಯಾರೋ ಸ್ಟಾರ್ಟ್ ಮಾಡ್ತಾರೆ ಅದು ಬಿಡಿ. ಇನ್ನೊಂದೇನು ಗೊತ್ತಾ, ಇವರು ಅನೌನ್ಸ್ ಮಾಡಿದ್ದು ಚೆನ್ನಾಗಿತ್ತು ಗುರು. ಅಂದರೆ ವೀಡಿಯೋ ಎಲ್ಲ ಹಾಕಿದ್ರು. ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ ಮತ್ತು ನಮ್ಮ ಕೊಹ್ಲಿ ಕಾಕ ಎಲ್ಲರೂ ಎಲ್ಲರೂ ಒಂದು ವೀಡಿಯೋ ಹಾಕಿದ್ರು. 2008ರಿಂದ ಇಲ್ಲಿವರೆಗೂ ಯಾರ್ಯಾರು ಕ್ಯಾಪ್ಟನ್ ಆಗಿದ್ರು. ಒಂಥರ RCB ಎಕೋಸಿಸ್ಟಮೇ ಬೇರೆ. ಘಟಾನುಘಟಿಗಳು ಇರುವಂಥ ಘಟಾನುಘಟಿಗಳು ಕ್ಯಾಪ್ಟನ್ಸ್ ಆಗಿದ್ದಂಥ ತಂಡ ಇದು. ರಾಹುಲ್ ದ್ರಾವಿಡ್ ಆಯಿತು, ಕುಂಬ್ಳೆ ಆಯಿತು, ಅದೇ ಈ ಥರ ಕ್ಯಾಪ್ಟನ್ ಕೊಹ್ಲಿ ಆಯಿತು, ಫ್ಯಾಫ್ ಆಯಿತು ಎಲ್ಲರೂ. ಸೊ ಈ ಟೈಮಲ್ಲಿ ರಜತ್ ಪತಿದಾರ್ಗೆ ಒಂದು ಹೆಂಗಂತಂದರೆ ಅವ್ರ ಮೇಲೆ ದೊಡ್ಡ ಭಾರ ಅಂತಲ್ಲ, ಬಟ್ ಅವ್ರು ಎಂಜಾಯ್ ಮಾಡಿದ್ರೆ ಕ್ರೇಜ್ ಆಗಿರುತ್ತೆ ಗುರು. ಈ RCB ಒಂದು ಫ್ಯಾನ್ಸು ಆ ಥರ ಹೆಂಗೆ ಲವ್ ಕೊಡ್ತಾರೆ ಅಂತ ನಿಮ್ಗಂತೂ ಗೊತ್ತಿರೋದೆ. ಸೊ ಒಂಥರ ಭಾರ ಅಂತ ಅನ್ಕೊಳ್ಳಲ್ಲ ಬಿಡಿ, ಅವರಂತೂ ಗೊತ್ತು. ಬಟ್ ಅವರು ಒಂಥರ ಫುಲ್ಲು ಪ್ರೀತಿಯಿಂದ ಈ ಸರಿ ಕಪ್ಪು ಗೆಲ್ಸೋಣ ಗುರು ಅಂತ ಒಂಥರ ಪಣ ತೊಟ್ಬಿಟ್ಟು ಸೈಕಾಗಿ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ಮಜಾ ಇರುತ್ತೆ ಗುರು. ನೋಡೋಣ ಏನು ಮಾಡ್ತಾರೆ ಏನಿಲ್ಲ ಅಂತ. ಈ ಒಂದು ಕ್ಯಾಪ್ಟನ್ ರಜತ್ ಪತಿದಾರ್ ಅವರು ನ್ಯೂ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್. ಆ್ಯಂಡ್ ಇದ್ರ ಬಗ್ಗೆ ನಾವು ಸ್ವಲ್ಪ ಕ್ರೇಜಾಗೆ ಮಾತಾಡೋಣ ಗುರು ಇವತ್ತು ಲೈವಲ್ಲಿ ಮಾತಾಡೋಣ. ಆ್ಯಂಡ್ WPLದು ಒಂದು ಸ್ವಲ್ಪ
ನಾಳೆ RCB ವರ್ಸಸ್ ಜಿ ಅಂದರೆ ಗೌತಮ್ ಗಂಭೀರ್ ಅಲ್ಲಪ್ಪ, ಜಿ ಅಂದರೆ ಗುಜರಾತ್ ಜೈಂಟ್ಸು. ಸೊ RCB ವರ್ಸಸ್ ಗುಜರಾತ್ ಜೈಂಟ್ಸು ಇದೆ ವಿಮೆನ್ಸ್ ತಂಡ. ನಾಳೆ ಅದು ಅವರು ಆ ಕಡೆ ಇಳಿತಾರೆ. ಸೊ ಅದನ್ನು ನೋಡಬೇಕು, ವಡೋದರದಲ್ಲಿ ಅವ್ರು ಹೋಗಿದಾರಂತೆ. ಸೊ ನೋಡೋಣ ಅದು ಏನಾಗುತ್ತೆ ಅಂತ. ಆ್ಯಂಡ್ ಪ್ರಿವ್ಯೂ RCB 11 ಆ್ಯಂಡ್ ಟೀಮ್ ಪ್ರಿವ್ಯೂ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಲೈವಲ್ಲಿ. ಆ್ಯಂಡ್ ನಾನು ನೋಡೋಣ ಒಂದು ಚಿಕ್ಕ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಷಯ ಇದು ರಜತ್ ಪತಿದಾರ್ ಅವರು ನ್ಯೂ ಕ್ಯಾಪ್ಟನ್ ಆಗಿದ್ದು ನಿಮ್ಗೆ ಏನು ಅನಿಸ್ತು ಅಂತ ಹೇಳ್ಬೇಕಪ್ಪ. ಘಟಾನುಘಟಿಗಳು ಇರುವಂಥ ಟೀಮ್ ಇದೆ ಇವಾಗ. ಅಂದರೆ ಯೂಶಲಿ ಇಂಜುರಿ ಎಲ್ಲ ಸ್ವಲ್ಪ ಆ ಕಡೆ ಇದೆ, ಪ್ರಾಬ್ಲಮ್ ತೊಂದರೆ ಇಲ್ಲ. ಅಷ್ಟೊಂದು ಇಂಜುರಿ ಆಯಿತು ಗುರು, ಏನು ಮಾಡೋಣ ಅನ್ನೋದು ಅನ್ಕೊಳಕ್ಕೆ ಹೋಗೋದು ಬೇಡ. ಯಾಕಂದರೆ ನಾವು ಅಲ್ಜಾರಿ ಜೋಸೆಫಲ್ಲಿ ಇಟ್ಕೊಂಡೆ ಮುಂದಕ್ಕೆ ಸಾಗಿದ್ದೀವಿ ನಾವು ಅಲ್ವಾ. ಸೊ ಅದು ಇಂಜುರಿ ಇದ್ದಿದ್ದೆ, ಬಟ್ ಆದರೆ ಏನು ಮಾಡ್ತಾರೆ ನಮ್ಮ ರಜತ್ ಪತಿದಾರ್ ಅವರು ಅಂತ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಗುರು, ರಜತ್ ಪತಿದಾರ್ ಅವ್ರ ಬಗ್ಗೆ ನಮ್ಮ ಆ್ಯಂಡಿ ಫ್ಲವರು ಆ್ಯಂಡ್ ಬೊಮ್ಮಟ್ಟಣ್ಣನೂ ಸಖತ್ತಾಗಿ ಹೇಳಿದ್ದಾರೆ. ಅಣ್ಣ ಸ್ವಲ್ಪ ಕಾಮ್ ಆಗಿರ್ತಾರೆ, ಕಾಮ್ ಆ್ಯಂಡ್ ಕಂಪೋಸರು, ಸೂಪರಾಗಿ ಕ್ಯಾಪ್ಟನ್ಶಿಪ್ ಎಲ್ಲ ಮಾಡ್ತಾರೆ. ಒಂಥರ ಬೇರೆಯವ್ರ ಬಗ್ಗೆನೂ ಸ್ವಲ್ಪ ವಿಚಾರ ಮಾಡ್ತಾರೆ, ಯಾರಿಗಾದ್ರೂ ಪ್ಲೇಯರ್ಗೆ ಏನಾದರೂ ಅಂದರೆ ಆ ಕಡೆ ಈ ಕಡೆ ಆದ್ರೂ ಮ್ಯಾನೇಜ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಸ್ವಲ್ಪ ಕೇರ್ ಆ್ಯಂಡ್ ಕನ್ಸರ್ನ್ ಜಾಸ್ತಿ ಇದೆ. ಆ್ಯಂಡ್ ಟೀಮ್ ಬಗ್ಗೆನೂ ಜಾಸ್ತಿ ಒಲವು ತೋರಿಸ್ಬಿಟ್ಟು ಕ್ಯಾಪ್ಟನ್ಶಿಪ್ ಎಲ್ಲ ಸೈಕಾಗಿ ಮಾಡ್ತಾರೆ ಅಂತ ಹಂಗೆ ಹಿಂಗೆ ಹೇಳಿದ್ದು ನಮ್ಮ ಕೈಲಿ ಕಾಕನೇ ಹೇಳಿದ್ದು. ನೋಡುವ ಹೆಂಗೆ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಯಾಕಂದರೆ ಇದನ್ನು ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.